ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಾವು ಅನ್ಕೊಂತೀವಿ ಓ ನನ್ನ ಲೈಫ್ ನಾನು ಹೆಂಗೆ ಹೇಳ್ತಿದ್ದೀನಿ ಹಂಗೆ ಹೋಗ್ತಾ ಇಲ್ಲ ಅನ್ಬಿಟ್ಟು ಇದು ಹೋಗ್ತಾ ಇರುತ್ತೆ. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಚೆನ್ನಾಗಿದೆ ಅಲ್ಲ ಇದು, ಸಕ್ಕಲಾಗಿದೆ ಇದು. ಬ್ಲ್ಯಾಕ್ ಫುಲ್ ಬ್ಲ್ಯಾಕ್ ಗಲೀಜಾಗಲ್ಲ ರೀ ಬೇಗ. ಏನ್ ಗುರು ಇದು, ಈ ಸುಮೋನ ಹೊಗೆ ಬಂಡಿ ತರ ಓಡಿಸ್ತಾವನೆ. ಆ್ಯಂಡ್ ಇವತ್ತು ಬಿಸಿಲು ಇಲ್ಲ, ಹೆಂಗೋ ಫುಲ್ ಉದ್ದಕ್ಕೆ ಲೈನಾಗಿ ಸೇರ್ಕೊಂಡು ಹೋಗ್ತಾರಲ್ಲ ಓ ಅಂತೂ ನಂಗೆಲ್ಲ ಆಗಲ್ಲ ಬಸ್. ನಮಗೆ ಇದು ಹತ್ರನೂ ಆಗುತ್ತೆ, ಒಂದೊಳ್ಳೆ ಹೊಸ ಪ್ಲೇಸ್ ನೋಡ್ದಂಗೂ ಆಗುತ್ತೆ, ಬ್ರೇಕ್ಫಾಸ್ಟು ಆಗಿಬಿಡುತ್ತೆ, ಎಲ್ಲ ಕಾಂಬಿನೇಷನ್ನು. ಅರಹೊಯ್ 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 ಅರಹೊಯ್. ನಮಸ್ಕಾರ. ಹೌದಾ? ಹಾಂ, ಚೆನ್ನಾಗಿದೆಯಾ? ಏನು ಬ್ಲ್ಯಾಕ್ ಆ್ಯಂಡ್ ನನಗಿದೆ ಬೇಕಾಗಿತ್ತು, ಒಂದು ನಿಯಾನ್ ಇರಲಿ ಅಂತ ಅಂದ್ಬಿಟ್ಟು. ಬ್ಲ್ಯಾಕ್ ಫುಲ್ ಬ್ಲ್ಯಾಕ್ ಗಲೀಜಾಗಲ್ಲ ರೀ ಬೇಗ. ಮೇನ್ ಥಿಂಗ್ ಅದೇ ಇದ್ದಿದ್ದು. ಹಾಗೆ ಹೊಸಕೋಟೆನೇ ಅಲ್ಲ, ಸೇಮ್ ಹೊಸಕೋಟೆ ರೂಟೇ. ಅಲ್ಲಿ ಮುಂದಕ್ಕೆ ಹೋಗ್ಬಿಟ್ಟು ಎಲ್ಲ ನಿಲ್ಲಿಸ್ಬಿಟ್ಟು ಒಂದು ಟೀ ಕುಡಿದ್ಬಿಟ್ಟು ಅಲ್ಲಿಂದ ರೂಟ್ ಹಾಕೊಳ್ಳೋಣ. ಆ ಫ್ಲೈಓವರ್ ಬರುತ್ತಲ್ಲ ಅದೇ. ಹಾಂ ಹಾಂ ಹಾಂ. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಎಲ್ಲರೂ ಸಕ್ಕದಾಗಿದ್ದೀರಾ ಮತ್ತು ಆರಾಮಾಗಿದ್ದೀರಾ ಅನ್ಕೊಳ್ತೇನೆ. ನಾವು ಮತ್ತು ಅಫ್ರೋಸ್ ಅವರು ಸೇರಿ ಕಾಟ ಆಗ್ಬಿಟ್ಟಿತ್ತು. ಸೊ ಅವ್ರು ಸೆಂಟ್ರಲ್ಲಿ ಈದ್ ಟೈಮಲ್ಲೆಲ್ಲ ಬರಲಿಲ್ಲ ಅವರು. ಸೊ ಹಾಗಾಗಿ ಇವಾಗ ಒಂದು ಆಫ್ಟರ್ ಅ ಲಾಂಗ್ ಟೈಮ್ ಮಧ್ಯದಲ್ಲೆಲ್ಲ ಸಿಕ್ಕಿದ್ದೀವಿ, ಇಲ್ಲ ಅಂತಿಲ್ಲ. ಬಟ್ ಈ ಥರ ಒಂದು ಫಿಶಲ್ ಆಗಿ ರೈಡ್ಗೆ ಹೋಗೋಕ್ಕೆ ಸಿಕ್ಕಿರಲಿಲ್ಲ, ಅದು ಇವತ್ತು ಸಾಧ್ಯ ಆಯಿತು. ಸೊ ಅವ್ರು ಸ್ಟ್ರೈಟಾಗಿ ಹೋಗ್ಬಿಡ್ತವ್ರೆ, ನಾವು ಇಲ್ಲಿಂದ ಲೆಫ್ಟ್ ತಗೊಳ್ಳೋಣ, ಹೆಂಗೂ ಟೋಲ್ ಹತ್ರ ಸಿಗಿ ಅಂತ ಹೇಳಿದ್ದೀವಿ. ಓ ಏನು ಗುರು, ಇಲ್ಲಿಂದ 100 ರೂಟು ಆಗವು ಮುಂದೆ ಹೋಗಿನೇ ಲೆಫ್ಟ್ ಇಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲಿಂದಿಲ್ಲ, ITI ಗೇಟಿಂದ ಆಚೆ ಹೋದರೆ ಏನೋ ಒಂಥರ ಸಮಾಧಾನ ಆ ರೂಟ್ಗೆ. ಇಲ್ಲಿಂದ ಹೋದರೆ ಏನು ಗುರು ಇದು ಟ್ರಾಫಿಕ್ ಅಂತ ಅನ್ಸುತ್ತೆ. ಈ ರಾಮಮೂರ್ತಿ ನಗರ ಒಳಗಡೆಯಿಂದ ಹೋಗೋ ಟ್ರಾಫಿಕ್ ಥರ ಅನ್ಸಲ್ಲ. ಮುಂಚೆ ಇಲ್ಲಿ ಕಲ್ಯಾಣ ಮಂಟಪ ಇದ್ದಿದ್ದು, ಟಾಟಾ ಶೋರೂಮ್ ಮಾಡಿಟ್ಟವ್ರೆ. ಓ ಪೆಟ್ರೋಲ್ ಹಾಕೊಂತವ್ರೆ ಬಾಸ್. ಏಪ್ಪ ಟೈಮ್ ಆಗಿದೆ ಇವಾಗ 7 ಗಂಟೆ ಆಗಿ ಒಂದು 10 ನಿಮಿಷ ಆಗಿಬಿಟ್ಟಿದೆ. ಇದು ಬಂದ್ಬಿಟ್ಟು ಟುವರ್ಡ್ಸ್ ಹೊಸಕೋಟೆ ರೂಟು. ಯಾವುದೋ ಒಂದು ಒಳ್ಳೆ ಈ ಜಾಗ ಇದೆ, ವಾಟರ್ಫಾಲ್ಸ್ ಟೈಪು. ಸೊ ಅಲ್ಲಿಗೆ ಹೊಡೆಯೋಣ, ಹಂಗೆ ಒಂದು ಬ್ರೇಕ್ಫಾಸ್ಟ್ ರೈಡು ಆಗುತ್ತೆ. ಮೋಸ್ಟ್ಲಿ ನಾವು ನೋಡ್ತಿದ್ವಿ ಎಲ್ಲನ ಹತ್ರ ಹೊಡೆಯೋಣ ಅಂತಾನೆ. ಸೊ ಇದು ಹತ್ರನೂ ಆಗುತ್ತೆ, ಒಂದು ಒಳ್ಳೆ ಹೊಸ ಪ್ಲೇಸ್ ನೋಡ್ದಂಗೂ ಆಗುತ್ತೆ, ಬ್ರೇಕ್ಫಾಸ್ಟು ಆಗಿಬಿಡುತ್ತೆ, ಎಲ್ಲ ಕಾಂಬಿನೇಷನ್ನು. ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಓಕೆ, ಸೊ ನಾವಿವತ್ತು ಹೋಗ್ತಾ ಇರೋದು ಅಗ್ರಹಾರ ವಾಟರ್ಫಾಲ್ಸ್ ಹತ್ರ. ಇಲ್ಲಿಂದ ಇನ್ನೇನು 45 ಮಿನಿಟ್ಸ್ 41 ಕಿಲೋಮೀಟರ್ಸು. ಸೊ ನಮ್ಮ ಅಫ್ರೋಸ್ ಅವರ ಸ್ವಿಟ್ ಟ್ರಿಪಲ್ 6 and 5 ಒಂದು ನಿಮಿಷ. ನನಗೂ ಒಳ್ಳೆ ಟೈಮ್ ಆಗಿಬಿಟ್ಟಿತ್ತು ಈ ಥರ ಎಲ್ಲ ರೈಡ್ಗೆ ಹೋಗ್ಬಿಟ್ಟು ಫೇಶಿಯಲ್ ಆಗಿ. ಒಬ್ಬನೇ ಇದ್ದಾಗೆಲ್ಲ ಹೋಗ್ತಾನೆ ಇರಲಿಲ್ಲ. ಏನು ಒಬ್ಬನೇ ಒಂಟಿ ಪಿಶಾಚ್ ಈ ಥರ ಹೋಗಿ ಏನು ಮಾಡ್ಬೇಕು ಬ್ರೋ, ಯಾರು ಬಂದಿಲ್ಲ ಅಂದರೆ. ತುಂಬ ಒಂದು ದೊಡ್ಡ ಗ್ರೂಪು ಇರಬಾರ್ದು. ಏನು ಒಂದು 3 ಜನ ಅಮ್ಮಮ್ಮ ಅಂದರೆ ಒಂದು 4 ಜನ ಇದ್ಬಿಟ್ರೆ ಸಾಕು ಒಬ್ರಿಗೊಬ್ರು ಎಲ್ಲ ನಾವು ಹೋಗ್ಬೇಕಂದ್ರೆ.
ಅದು ಒಬ್ಬೊಬ್ಬರು ಫುಲ್ ಉದ್ದಕ್ಕೆ ಲೈನಾಗಿ ಸೇರ್ಕೊಂಡು ಹೋಗ್ತಾರಲ್ಲ, ಓ ಅಂತೂ ನನಗೆಲ್ಲ ಆಗಲ್ಲ ಬಸ್. ನಮಗೆ ಎಲ್ಲಿ ಬೇಕಲ್ಲಿ ಫ್ರೀಯಾಗಿ ನಿಲ್ಸೋಕ್ಕಾಗಲ್ಲ. ಅವ್ರು ಎಲ್ಲಿ ನಿಲ್ಲಿಸ್ತಾರೆ ಅಲ್ಲೇ ನಿಲ್ಲಿಸ್ಬೇಕು. ಈಗ ಸ್ಪೀಡ್ ಲಿಮಿಟ್ ದಾಟೋಕ್ಕಾಗಲ್ಲ, ಯಾಕಂದರೆ ಗ್ರೂಪ್ ಜೊತೆ ಇರಬೇಕು. ಸೊ ರೆಸ್ಟ್ರಿಕ್ಷನ್ಸ್ ತುಂಬ. ಆ ಥರ ಎಲ್ಲ ದೊಡ್ಡ ಗ್ರೂಪ್ಸಲ್ಲೆಲ್ಲ ಹೋಗ್ಬಿಟ್ರೆ. ಇವಾಗ ಸ್ವಲ್ಪ ಗಾಳಿ ಹೊಡಿತಾ ಇದೆ ಮೈಗೆ. ಈ ಕಂಪ್ಲೀಟ್ ರೈಡಿಂಗ್ ಶೂಟ್ ಹಾಕ್ಕೊಂಡು, ಅಂದರೆ ರೈಡಿಂಗ್ ಗೇರ್ ಅಂತ ಹೇಳ್ಬೋದು, ಶೂಟ್ ಅಲ್ಲ ಇದು. ಸೊ ರೈಡಿಂಗ್ ಜಾಕೆಟ್ ಆ್ಯಂಡ್ ರೈಡಿಂಗ್ ಪ್ಯಾಂಟ್. ಏನು ಗುರು ಇದು, ಏನೋ ಫ್ಲೈಸು ರೋಡಲ್ಲಿ. ಮುಂದೆ ವಿಂಡ್ಶೀಲ್ಡ್ಗೂ ಒಂದು ಬಂದ್ಬಿಟ್ಟು ಅಲ್ಲಿ ಸತ್ತೋಯ್ತಲ್ಲಿ. ಸೊ ನಾಷ್ಟ ಇಲ್ಲೇ ಮಾಡ್ಕೊಂಬಿಡೋಣ ಅಂತ ಹೇಳ್ತವ್ರೆ. ಮುಂದೆ ಸ್ವಾತಿ ಹತ್ರನೂ ಹೋಗೋಕ್ಕಾಗಲ್ಲ ನಾವು. ಆ್ಯಕ್ಚುಲಿ ಸ್ವಾತಿಗಿಂತ ಮುಂಚೆನೇ ಒಂದು ಲೆಫ್ಟ್ ಇದೆ ಆ ವಾಟರ್ ಫಾಲ್ಸ್ಗೆ ಹೋಗ್ಬೇಕಂದ್ರೆ. ಇಲ್ಲಪ್ಪ ಒಳಗಡೆ ಎಲ್ಲಿದೆ? ಗೋಕುಲ ನಂದನ ಏನು ಕ್ಲೋಸ್ಡ್ ಇದೆ ಅದು ಇನ್ನು. ಮುಂದೆನೇ ನೋಡಬೇಕು. ಏನೋ ಅದೇನೋ ಗೊತ್ತಿಲ್ಲಪ್ಪ. ಇಲ್ಲ ಐ ಥಿಂಕ್ ಒಳಗಡೆ ಹೋಗುವಾಗ ಸಿಗುತ್ತೋ ಏನೋ ಅದು. ಹೌದಾ? ಲೆಫ್ಟ್ ಇದೆ ನಮಗೆ. ಸಿ ಹಿಯರ್. ಎಲ್ಲ ಸ್ಟ್ರೈಟ್ ಹೋಗ್ಬಿಡ್ತಾವ್ರಿ ಇವರು. ಹೋದ್ರು ಇಲ್ಲ. ಏನು ಗುರು ಇದು, ಈ ಸುಮೋನ ಹೊಗೆ ಬಂಡಿ ಥರ ಓಡಿಸ್ತಾವನೆ. ಎಷ್ಟು ಹೊಗೆ ನೋಡಿ. ಏನು ಬಾಸ್ ಹಿಂಗೆ ಕಟ್ಟವ್ರೆ ಮನೆ ಒಂದೇ ಥರ ಎಲ್ಲ ಟೈಪ್ ಐತೆ ಅದು. ಚೆನ್ನಾಗಿದೆ ಅಲ್ಲ ನೋಡಿ, ತೋಟದಲ್ಲೇ ಮನೆಗಳು ಹೆಂಗೆ ಕಟ್ಟವ್ರೆ. ರೂಟ್ ಚೆನ್ನಾಗಿದೆ ಇಲ್ಲಿ ಹೋಗೋಕ್ಕೆ, ಅದೊಂದು ಚೆನ್ನಾಗಿ ಅನಿಸ್ತಾ ಇದೆ. ಇವತ್ತು ಅಷ್ಟೊಂದು ಏನು ಬಿಸಿಲು ಇಲ್ಲ, ಏನೂ ಇಲ್ಲ, ಚೆನ್ನಾಗಿದೆಪ್ಪ ವೆದರು. ಥ್ಯಾಂಕ್ ಗಾಡ್. ನಾವು ಇವಾಗ ಹೋಗೋ ಜಾಗಕ್ಕೆ ಬರೀ 12 ನಿಮಿಷ ಇದೆ. ಅಲ್ಲಿ ಬೇಕಂದರೆ ಇಲ್ಲಿಂದ ಬರೀ ಏನಾದರೂ ಬಿಸ್ಕೆಟ್ ಪ್ಯಾಕೆಟ್ ತೊಗೊಂಡು ಹೋಗುವಾಗ ಹಂಗೆ ಸ್ವಾತಿಗೆ ಹೋಗಿ ಅಲ್ಲಿ ನ್ಯೂಟನ್ ನೋಡ್ಕೊಂಡು ಮನೆಗೆ ಹೋಗ್ಬಿಡ್ಬೋದು. ಹಂಗೂ ಮಾಡ್ಬೋದು. ಓಕೆ ಅಲ್ಲ? ಅಥವಾ ನಿಮ್ಗೇನೋ ತುಂಬ ಹೊಟ್ಟೆ ಹಸಿತಿದ್ರೆ ಹೇಳಿ, ಹಂಗೇನಿಲ್ಲಲ್ಲ. ಇಲ್ಲೇ ಏನಾದರೆ ಬಿಸ್ಕೆಟ್ ಪ್ಯಾಕೆಟ್ ಏನೋ ತೊಗೊಳ್ಳೋಣ ಬನ್ನಿ. ನಾನು ಟಾಪ್ ಬಾಕ್ಸಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ಪ್ಲ್ಯಾನ್ಸು ಟೈಮ್ ತಕ್ಕ ಹಂಗೆ ಚೇಂಜ್ ಆಗಿಬಿಡುತ್ತೆ. ನಾವೇ ಏನೋ ಪ್ಲ್ಯಾನ್ ಮಾಡಿರ್ತೀವಿ, ಅದಾಗೋದೇ ಏನೋ, ಏನು ಮಾಡೋಕ್ಕಾಗಲ್ಲ. ಅದೇನೋ ಹೇಳ್ತಾರಲ್ಲ, ಕಾಲಕ್ಕೆ ತಕ್ಕಂಗೆ ಚೇಂಜ್ ಆಗ್ತಾ ಇರ್ಬೇಕಂತ. ಇದೆಲ್ಲ ಒಂದು ಸಣ್ಣ ಉದಾಹರಣೆ. ಹಿಂಗೆ ಪ್ಲ್ಯಾನ್ಗಳು ನಾವು ಅಂದ್ಕೊಂಡಿದ್ದಾಗೆಲ್ಲ ಹೋಗಲ್ಲ ಬಾಸ್. ನಾವು ಅಂದ್ಕೊಳ್ತೀವಿ, ಓ ನನ್ನ ಲೈಫು ನಾನು ಹೆಂಗೆ ಹೇಳ್ತಿದ್ದೀನಿ ಹಂಗೆ ಹೋಗ್ತಾ ಇದೆ ಅಂದ್ಬಿಟ್ಟು ಇದು ಹೋಗ್ತಾ ಇರುತ್ತೆ. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಶೆಟ್ಟಿಹಳ್ಳಿ, ಇನ್ನು ಮಾಸನ ಹತ್ರ ಒಂದು ಶೆಟ್ಟಿಹಳ್ಳಿ ಬರುತ್ತೆ, ಅದೇ ಶೆಟ್ಟಿಹಳ್ಳಿ ಚರ್ಚು. ಹಾ 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 ಸಖತ್ತಾಗಿದೆ ಇಲ್ಲಿಂದ. ಇದು ಕನಯ ರೂಟು ಅಂದರೆ ಏನು ಸಖತ್ತಾಗಿದೆ ರೂಟು. ಚೆನ್ನಾಗಿದೆ ಅಲ್ಲ ಇದು, ಸಖತ್ತಾಗಿದೆ ಇದು. ಇವತ್ತು ಬಿಸಿಲು ಇಲ್ಲ, ಹೆಂಗೋ ಹೌದು. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಜಳಿಗೆ ಬಿರುಗಾಳಿ ಮಳೆಗೆ ನೀ ಅಳುಗದೆ ಮುಂದೆ ಸಾಗುವೆ. ಹಿಂಗ ಅರಹೊಯ್ 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 ಅರಹೊಯ್. ಇಲ್ಲೆಲ್ಲ ಲೇಔಟ್ಗಳು ಮಾಡ್ತವ್ರೆ ನೋಡಿ. ಇಷ್ಟು ದೂರ ಎಲ್ಲ ಬಂದ್ಬಿಟ್ಟು ಮನೆಗಳು ತೊಗೊಂಡ್ಬಿಟ್ರೆ ದಿನ ಆಫೀಸ್ಗೆ ಹೋಗೋ ಬರೋ ಟೈಮ್ ಬಂದ್ಬಿಟ್ರೆ ಅಷ್ಟೇ. ದಿನ 12 ಗಂಟೆಗೆ ರೀಚ್ ಆಗ್ತೀನಿ ಆಫೀಸ್ ನಾನು. ಏನು ಗುರು ರೂಟ್ ಇದು, ಯಪ್ಪ ಸಕ್ಕತ್ತಾಗಿದೆ ಶಿವನೇ. ಎಲ್ಲ ಪ್ಲಾಟ್ಗಳಿವು, ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ನ
ಕನ್ವರ್ಟ್ ಮಾಡಿಬಿಟ್ಟು ಪ್ಲಾಟ್ಗಳು ಮಾರ್ತಾವ್ರು ಅನ್ಸುತ್ತೆ. ಇದೆಲ್ಲ ಅಗ್ರಿಕಲ್ಚರ್ ಲ್ಯಾಂಡೇ ಇದು. ದಿಲ್ ಖುಷ್ ಆಗ್ಬಿಡ್ತು ಬಾಸ್ ಇವತ್ತಿಲ್ಲಿ ಬಂದು. ವರ್ತು. ಇಲ್ಲಿಂದ ಯಾವುದೋ ಒಂದು ಊರು ಒಳಗೆ ನುಗ್ಬೇಕನ್ಸುತ್ತೆ ನಾವು.